ಎಲ್ಲ ಕನ್ನಡ ಮಕ್ಕಳಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ವಿಷ್ಣು ಯುವ ಸಾಮ್ರಾಟ್. ಇವತ್ತಿನ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಶ್ರೀ ವಿಷ್ಣು ಸ್ಕೂಲ್ ರೀ ಓಪನಿಂಗ್ ಡೇ ಇದ್ದಿದ್ರಿಂದ ಅಲ್ಲಿನ ಸ್ಕೂಲ್ ಮಕ್ಕಳಿಗೆ ನಾನು 3 ದಿನದಿಂದ ಕಲಿಸಿದ ನಾಟಕನ ಇವತ್ತು ಪ್ರದರ್ಶನ ಮಾಡಿದ್ರು. ಅದನ್ನ ನೋಡಿದ ಪ್ರಿನ್ಸಿಪಲ್ ಖುಷಿಯಿಂದ ಏನ್ ಹೇಳಿದ್ರು ಅಂತ ಒಂದ್ಸರಿ ಕೇಳಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಶಾಲೆಯ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ಮಕ್ಕಳ ನಾಟಕ ಪ್ರದರ್ಶನ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಖುಷಿ ಆಗ್ಬಿಟ್ಟು ನಮ್ದು ಇನ್ನೂ 2 ಶಾಲೆ ಇದೆ ಸರ್, ಅಲ್ಲಿ ಈ ಮಕ್ಕಳನ್ನ ಕರ್ಕೊಂಡು ಹೋಗಿ ಶೋ ಕೊಡಿ ಅಂತಂದ್ರು. ಸರಿ ಅಂತ ನಾವು ಅಲ್ಲಿಂದ ಡೈರೆಕ್ಟ್ ಆಗಿ ಬಂದಿದ್ದೆ ವಿಷ್ಣು ಸ್ಕೂಲ್ ಹತ್ರ. ಇಲ್ಲಿ ಬಂದು ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಪ್ರದರ್ಶನ ಮಾಡಿದ್ರು. ಅದನ್ನ ನೋಡಿದ್ದು ಇಲ್ಲಿನ ಟೀಚರ್ಸು ಮಕ್ಕಳಿಗೆ ತುಂಬಾ ಪ್ರಶಂಸೆ ಕೊಟ್ರು. ಅಷ್ಟೇ ಅಲ್ಲ, ಇನ್ನು ಏನು ಹೇಳ್ತಾರೆ ಕೇಳಿ. ಸೊ ಫ್ರೀ ಹ್ಯಾಂಡ್ ಆಗಿ ಬಂದು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಅದ್ರ ಹಿಂದೆ ಇರೋಂಥ ಡೈರೆಕ್ಟರ್ ಸರ್ಗೆ ನಿಜವಾಗ್ಲೂ ನಾವೆಲ್ಲ ಅಪ್ರಿಷಿಯೇಟ್. ಓಕೆ, ಅಪ್ಕಮಿಂಗ್ ಡೇಸ್ ನಾವು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ನಮ್ಮ ಸ್ಕೂಲ್ಗೂ ಬನ್ನಿ ಸರ್. ಸೊ ಈ ಥರ ನಮ್ಮ ಮಕ್ಕಳಿಗೂ ಹೇಳ್ಕೊಡಿ, ನಿಜವಾಗ್ಲೂ ನಾವು ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Wonderful drama for our students. Very thank you so much sir. ಇಷ್ಟಕ್ಕೆ ಮುಗೀತು ಅನ್ಕೊಂಬೇಡಿ, ಇನ್ನೂ ಇದೆ. ಇಲ್ಲಿಂದ ಡೈರೆಕ್ಟ್ ಆಗಿ ನಮ್ ಗ್ಯಾಂಗ್ನೆ ತಕೊಂಡು ನಾನು ಬಂದಿದ್ದೆ ವಿಷ್ಣು ಇಂಟರ್ನ್ಯಾಷನಲ್ ಸ್ಕೂಲ್ಗೆ. ಇಲ್ಲಿ ಕೂಡ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಪ್ರದರ್ಶನ ಕೊಟ್ರು. ಇದನ್ನ ನೋಡಿದಂತ ಇಲ್ಲಿನ HM ಮೇಡಮ್ ತುಂಬಾ ಖುಷಿ ಪಟ್ಟು ಅವರೇ ಡೈರೆಕ್ಟ್ ಸ್ಟೇಜ್ ಮೇಲೆ ಬಂದು ಒಂದೆರಡು ಮಾತಾಡ್ತಾರೆ, ಕೇಳಿಸ್ಕೊಳ್ರಪ್ಪ. ವಿಷ್ಣು ಸಾಮ್ರಾಟ್, ವಿಷ್ಣು ಸಾಮ್ರಾಟ್ Ranga Kalavina. You can see any serial Annaya Ramachari. Anyone observe? How many people identify? Yes. You can see Dharwai serial they are working. As an artist, drama artist, they are in the serial also they are working as the children. Congratulations and we are thanked to this Vishnu Samrat bringing this drama as in the class. Really, they done everyone well. They can given good training. Guidance, the hard work will be there. Give a big to them. ನಾಟಕ ಮುಗಿದ್ಮೇಲೆ ಎಂಟೈರ್ ಟೀಮ್ ಜೊತೆ ಒಂದು ವಿಡಿಯೋ ಮಾಡ್ಕೊಂಡು ಫೋಟೋ ತಗೊಂಡೆ. ಅಬ್ಬಾ, 3 ಕಡೆ ಶೋ ಮುಗೀತು. ಇನ್ನು ಆರಾಮಾಗಿರ್ಬೋದಲ್ಲ ಅಂತ ಈ ಹುಡುಗಿರು ಜಿಂಗಿನೇ ಚಕ ಅಂತ ಡ್ಯಾನ್ಸ್ ಬೇರೆ ಮಾಡ್ತಿದ್ರು. ಅಲ್ಲಿಂದ ಅವ್ರನ್ನ ವಾಪಸ್ ಸಿರಿ ಸ್ಕೂಲ್ ಹತ್ರ ಕರ್ಕೊಂಬಂದು. ಪಾಪ 3 ಸ್ಕೂಲಲ್ಲೂ ಶೋ ಕೊಟ್ಟಿದ್ರಿಂದ ಮಕ್ಕಳು ತುಂಬಾ ಸುಸ್ತಾಗಿದ್ರು. ಅಷ್ಟೊದ್ಗಾಗ್ಲೇ ಊಟದ ಬೆಲ್ ಹೊಡೆದಿದ್ರು. ಪಾಪ ಹೊಟ್ಟೆ ಹಸ್ಕೊಂಡ್ರೆ ನಮ್ಮ ಮಕ್ಕಳು ತಟ್ಟೆ ಹಿಡ್ಕೊಂಡು ಹೊಟ್ಟೆ ತುಂಬಾ ಅನ್ನ ತಿನ್ನೋಣ ಅಂತ ಕೂತಿದ್ರು. ಅವ್ರು ಊಟ ಮಾಡಿದ್ಮೇಲೆ ಆ ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು ಕೊನೆಯದಾಗ ಅವ್ರಿಗೊಂದು ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ವಾಪಸ್ ಮನೆಗೆ ಬಂದೋ. ಇಷ್ಟೇ ಮ್ಯಾಟ್ರು. ಬಾಯ್.